ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಮ್ಮ ಹೃದಯ ಎಷ್ಟು ಮಧುರ ಆಗಬೇಕು ಅಂದರೆ ದೇವನ ಎತ್ತರಕ್ಕೇರಬೇಕು, ಅಷ್ಟು ಮಧುರ ಆಗಬೇಕು. ಆ ಅದಕ್ಕೆ ಮನೋಬಲ. ಕಷ್ಟಗಳು ಬರುವುದಿಲ್ಲೇನು? ಒಳ್ಳೆಯದನ್ನು ಮಾಡಾಗ ಬಹಳ ಕಷ್ಟಗಳು ಬರ್ತಾವೆ. ಇಲ್ಲೇನು ಸತ್ಯ ನೀವು ನುಡಿಯಾಕ ಪ್ರಯತ್ನ ಮಾಡಿ ಕಷ್ಟಗಳು ಎಷ್ಟು ಬರ್ತಾವ. ಅದು ಇಂಥ ದೇಶದಾಗ, ಬರೀ ಸುಳ್ಳು ಹೇಳೋ ದೇಶದಾಗ ಖರೆ ಹೇಳಿ ಬದುಕೋದು ಬಹಳ ಕಷ್ಟದ. ಹೇಳಿ, ಎಲ್ಲ ಇರ್ತದ, ಏನೂ ಇಲ್ಲ ಅಂತ, ಏನೇನೂ ಇಲ್ಲ ಮನ್ಯಾಗ, ಎಲ್ಲ ತುಂಬಿರ್ತದ. ಈಗ ಬರಲಿಲ್ಲ ಹೊರಗೆ, ಏನೂ ಇಲ್ಲ ಅಂತ ಹೇಳಿದರು. ಎಷ್ಟು ಆಶ್ಚರ್ಯ! ಹಿಂಗೆ ದೇಶ ಕಟ್ಟಕ್ಕಾಗ್ತದೇನು ಹೇಳಿ? ದೇಶ ಅಂದ್ರೇನು? ಹೆಂಗಿರಬೇಕು ದೇಶ? ಬಲಾಢ್ಯವಾದ ದೇಶ. ಸತ್ಯಮೇವ ಜಯತೆ ಅಂತ ಎಲ್ಲಿ ಬರೆದಾರ? ಇಡೀ ಭಾರತ ದೇಶದ ಎಲ್ಲ ಕಚೇರಿಗಳಲ್ಲದ. ಅಲ್ಲಿ ಅದಲ್ಲ, ಪಾರ್ಲಿಮೆಂಟ್ ಹಾಲಿನಲ್ಲದ. ಸತ್ಯಮೇವ ಜಯತೆ ನಿಮ್ಮ ನೋಟುಗಳ ಮ್ಯಾಲದ. ಅಲ್ಲಿ ಸಿಕ್ಕಾದಲ್ಲ ಸರ್ಕಾರಿ, ಅದರಲ್ಲಿ ಅದ. ಸತ್ಯಮೇವ ಜಯತೆ, ಸತ್ಯವೇ ಕೊನೆಗೆ ಗೆಲ್ಲುತ್ತದೆ. ಬರದಲ್ಲ ನಾವು? ಅದು ಉಪನಿಷತ್ತಿನ ಮಾತು. ಅದನ್ನು ನಾವು ಇಡೀ ದೇಶದ ಮಾತು ಅಂತ ಅಲ್ಲಿ ಬರ್ಕೊಂಡೇವಿ. ಸತ್ಯಂ ಏವ ಜಯತೆ. ಕೊನೆಗೆ ಗೊತ್ತಿರಲಿ, ಯಾವುದು ಉಳಿಬೇಕೋ ಅದೇ ಉಳಿತದೆ. ನಾವು ಏನು ಮಾಡಿದರೂ ಸಹಿತ ಅಸತ್ಯ ಉಳಿಯೋದಲ್ಲ, ಸತ್ಯವೇ ಉಳಿಯೋದು. ಅಂಥ ಸತ್ಯ ನಮಗೆ ಮಾತಾಡಿ ಜೀವನ ಸಾಗಿಸೋಕೆ ಆಗುವುದಿಲ್ಲ ಅಂತಲ್ಲ, ಆಗ್ತದೆ ಅನ್ನುವ ಮನೋಬಲ. ಕಷ್ಟಗಳು ಬರ್ತಾವ. ಸತ್ಯ ನೋಡಿದ್ರೆ ಕಷ್ಟಗಳು ಬರುವುದಿಲ್ಲ? ಬೇಕಾದಷ್ಟು ಕಷ್ಟಗಳು ಬರ್ತಾವ. ಆದರೆ ಸತ್ಯ ಸತ್ಯ ಸತ್ಯ. ಸತ್ಯ ಅಂದ್ರೆ ಏನು? ಒಳ್ಳೆಯದನ್ನು ಮಾಡುವುದಷ್ಟು. ಪ್ರಾಮಾಣಿಕವಾಗಿ ದುಡಿಯೋದು, ಮಾಡೋದು, ಸಿನ್ಸಿರಿಟಿ ಆ್ಯಂಡ್ ಆನೆಸ್ಟಿ. ಹೌದಲ್ಲ ಹೇಳಿ? ಚೆನ್ನಾಗಿ ಇರಬೇಕು ಮನುಷ್ಯ. ಸುಂದರವಾದ ಜೀವನವನ್ನು ಸಾಗಿಸಬೇಕು ಮನುಷ್ಯ. ಅದು ಜೀವನ ಹೇಗಿರಬೇಕು ಅಂದರೆ ದಿವ್ಯವಾಗಿರಬೇಕು. ಅರವಿಂದ ಮಹರ್ಷಿಗಳು ಈ ಮಾತು ಹೇಳ್ತಾರೆ. ವಿ ಹ್ಯಾವ್ ಟು ಡಿವಿನೈಸ್ ಅವರ್ ಲೈಫ್. ವಿ ಹ್ಯಾವ್ ಟು ಡಿವಿನೈಸ್ ಅವರ್ ಲೈಫ್. ನಾವು ನಮ್ಮ ಜೀವನ ಹೆಂಗೆ ಮಾಡಬೇಕು ಅಂದರೆ ಅದನ್ನು ದಿವ್ಯ ಮಾಡಬೇಕು. ಬೆಳಕಿನ ಜೀವನ ಅಷ್ಟೇ ಅಲ್ಲ, ಅದು ಅಮೃತ ಜೀವನ. ಅಮೃತ ಜೀವ, ದಿವ್ಯ ಜೀವನ ಹಂಗಾಗಬೇಕು. ಬದುಕಾದ ಅಂದಾಗ ಅದನ್ನು ಕೆಡಿಸಬಾರ್ದು, ಅದನ್ನು ಬೆಳೆಸೋದದ, ಮಸ್ತಾಗಿ ಬೆಳೆಸೋದದ, ಎದೆ ಬೆಳೆಸೋದಷ್ಟೆ. ಎಲ್ಲರೂ ನಮಗೆ ಏನಾದರೂ ನಾವು ಮಾತ್ರ ಜಗತ್ತಿಗೆ ಮಿತ್ರರಾಗಬೇಕು. ದ ಹೋಲ್ ವರ್ಲ್ಡ್ ಮೇ ಬಿಕಮ್ ಹೋಸ್ಟೈಲ್ ಟು ಮೀ, ಬಟ್ ಐ ವಿಲ್ ಎವರ್ ರಿಮೇನ್ a friend to the world. ಹೌದಲ್ಲ? ಜಗತ್ತೆಲ್ಲ ನಮ್ಮನ್ನು ದ್ವೇಷಿಸ್ತಿದ್ರು, ಚಿಂತಿಲ್ಲ. ಇಟ್ ಮೇ ಹೇಟ್ ಮೀ, ಬಟ್ ಐ ವಿಲ್ ಲವ್ ದ ವರ್ಲ್ಡ್. ಜಗತ್ತೆಲ್ಲ ನಮ್ಮನ್ನು ದ್ವೇಷಿಸಲಿ, ನಾನು ಮಾತ್ರ ಜಗತ್ತನ್ನು ಪ್ರೀತಿಸ್ತೇನೆ. ಇಂಥವೆಲ್ಲ ಮನೋಬಲ.
ಇವುಗಳನ್ನು ನಾವು ಮಾಡಬೇಕಾಗಿತ್ತು ಅಂದರೆ ಸ್ವಲ್ಪ ಪರಿಶ್ರಮ, ತಡೆದುಕೊಳ್ಳುವ ಮನಸ್ಸು, ಅದು ಏನೇ ಆಗಲಿ ನಾವು ಸಾಧಿಸೋದದು. ಆಗಲಿಲ್ಲ, ಕಷ್ಟಗಳು ಬರ್ತಾವ, ಬರಲಿ. ಎಲ್ಲಿ ಯಾರಿಗೆ ಕಷ್ಟಗಳು ಬರೋದಿಲ್ಲ ಹೇಳಿ? ಯಾರಿಗೆ ಬರೋದಿಲ್ಲ? ಯಾರಿಗೆ ಬಂದಿಲ್ಲ? ಎಂಥೆಂಥವ್ರಿಗೆ ಎಂಥೆಂಥ ಕಷ್ಟಗಳು ಬರ್ತಾವ. ನಮಗೆ ಯಾವ ಕಷ್ಟಗಳಂಥವು ದೊಡ್ಡ ಅದಾವ ಹೇಳಿ? ಎಲ್ಲದಾವ? ಪ್ರಾಣಿಗಳಿಗೆ ಎಷ್ಟು ಕಷ್ಟದ ತಾವು ನೋಡಬೇಕು. ಏನು ನೋಡಬೇಕು? ಇಲ್ಲೇ ಹಾದ್ಯಾಗ ಹೋಗ್ತಿರ್ತಾವಲ್ಲ, ಅವಕ್ಕೆ ನಡ್ಯಾಕೆ ಸಹಿತ ಬಿಡೋದಿಲ್ಲ. ಕಾಲಿಗೆ ಕೊಳ್ಳಿಗೆ ಹಗ್ಗ ಕಟ್ಟುತ್ತ, ಅವಕ್ಕೆ ತಲೆ ಮ್ಯಾಗ ಎತ್ತಾಕ ಬರೋದಿಲ್ಲ. ಸದಾ ತಲೆ ಕೆಳಗೆ ಹಾಕ್ಕೊಂಡು ಅವು ತಿರುಗಾಡಬೇಕಾಗ್ತದೆ. ಎಷ್ಟು ಕಷ್ಟ ಇರುತ್ತೆ. ನಾವು ಹೇಳ್ದಾಗ ಹೇಳ್ಬೇಕು, ನಾವು ಹೇಳಿದಾಗ ಮಲ್ಕೋಬೇಕು, ಹಾಕಿದ್ದ ತಿನ್ಬೇಕು, ನೀರು ಕುಡಿಸಿದ್ರೆ ಕುಡಿಸ್ದೇವಿ, ಬಿಟ್ಟರೆ ಬಿಟ್ಟೇವಿ. ಆ ಬಳಿಕ ನಮಗೆ ಬೇಕಾದಷ್ಟು ವೇಗದಲ್ಲೇ ಹೋಗಬೇಕು, ಇಲ್ಲವೇ ಬಡಿಸ್ಕೋಬೇಕು. ಎಲ್ಲದ ಪ್ರಾಣಿಗಳೆಲ್ಲ ಎಂಥ ಕಷ್ಟಕ್ಕೆ ಒಳಗಾಗಿ ಇಷ್ಟೆಲ್ಲ ನಾವು ಮಾಡ್ತಾ ಇರೋದು. ಇಷ್ಟೆಲ್ಲ ಕಷ್ಟ ಇದ್ದರೂ ಪಾಪ ಸುಮ್ಮನೆ ತಲೆ ಕೆಳಗೆ ಹಾಕಿ ಆಯಿತು ಬದುಕೋಣ ಅಂತ ಬದುಕ್ತಾ ಇದ್ದ. ನಾವು ಒಂದಿಷ್ಟು ಸುಂದರ ಜೀವನ ಸಾಗಿಸೋದು. ನಮ್ಮ ಜೀವನ ಹೇಗಿರಬೇಕಂದ್ರೆ ಇದೊಂದು ಪುಷ್ಪ ಅದ. ಈ ಪುಷ್ಪ ಹಿಂಗೆ ಅರಳಿತು ಅಂದರೆ ಏನು ಮಾಡ್ತದೆ? ತನ್ನ ಸುತ್ತ ಮುತ್ತ ಸುವಾಸನೆಯನ್ನು ಹರಡುತ್ತದೆ. ಹಾಗೆ ನಾವು ಒಂದೊಂದು ಸುವಾಸನೆ ಹರಡುವಂಥ ಜೀವಿಗಳಾಗಬೇಕು, ಮನುಷ್ಯರಾಗಬೇಕು. ಈ ಸುವಾಸನೆ ಅಂದರೆ ಭಕ್ತಿ. ಎದೆಯೊಳಗಿರುವ ಈ ಸುವಾಸನೆ, ಸುಗಂಧ, ಇದೇ ಭಕ್ತಿ. ಅದನ್ನು ನಮಗೆ ನೋಡಲಿಕ್ಕಾಗೋದಿಲ್ಲ, ಸುವಾಸನೆಯನ್ನು ನೋಡಲಿಕ್ಕಾಗೋದಿಲ್ಲ, ಕೈಯಿಂದ ಮುಟ್ಲಿಕ್ಕಾಗೋದಿಲ್ಲ, ಕಣ್ಣಿಗೆ ಅದು ಕಾಣೋದಿಲ್ಲ. ಅದರ ಸುತ್ತ ಮುತ್ತ ಸುವಾಸನೆ ಹರುವುದ ಹಾಗೆ ನಮ್ಮ ಮೈ ಕಾಣಿಸ್ತದೆ, ನಮ್ಮ ಮಾತುಗಳು ಕೇಳಿಸ್ತಾವ. ಆದರೆ ಹೃದಯದೊಳಗಿರುವ ಸುವಾಸನೆ, ಮೃದುವಾದ ಸುವಾಸನೆ, ಪ್ರೇಮದ ಸುವಾಸನೆ, ದೇವ ಪ್ರೇಮದ ಸುವಾಸನೆ, ಅದು ಕಾಣಿಸೋದಲ್ಲ. ಅದರ ಹರಬೇಕು, ಸುತ್ತ ಮುತ್ತ ಹರುತ್ತದೆ. ಆವಾಗ ಅದನ್ನು ಅನುಭವಿಸಬಹುದು, ಮನುಷ್ಯ ಅನುಭವಿಸಬಹುದು. ಹಾಗೆ ಇರಬೇಕು. ಆದರೆ ಅಡೆತಡೆಗಳು ಏನದಾವ ಇದು ಗೊತ್ತಿರಬೇಕು. ಇವೆಲ್ಲ ಬೆಳಿಬೇಕಾಗಿತ್ತು ಅಂದರೆ ಸುಮ್ಮನೆ ಆಗೋದಿಲ್ಲ. ಭಾಳ ಸ್ವಲ್ಪ ವಿರೋಧನೂ ಬಹಳ ಇರ್ತದೆ. ಅಂಥ ವಿರೋಧದ ಅಂಶಗಳು ಯಾವುವು ಅದನ್ನು ನಾವು ನೋಡೋದದು. ಮೊದಲನೇ ವಿರೋಧದ ಅಂಶ ಇದು ಬೆಳೆಯದೇ ಇರಲಿಕ್ಕೆ ನಮ್ಮ ಮನಸ್ಸಿನೊಳಗೆ ಏಳುವಂಥ ಕ್ಷುಲ್ಲಕ ಇಚ್ಛೆಗಳು, ಬಯಕೆಗಳು, ಅವುಗಳಿಗೆ ವಾಂಛೆಗಳು ಅಂತ ಕರೀತೇವೆ. ಅದು ಗ್ರೇಡ್ ಅಂತೇವಲ್ಲ, ಹಂಗೆ ಬೇಕು, ಸಾಕಾಗಲಾರ್ದಂಗೆ ಬೇಕು. ನಮ್ಮ ಮನಸ್ಸನ್ನು ಹೀಗೆ ಬಿಚ್ಚಿಬಿಟ್ರೆ, ಎನ್ನ ಮನ ಅತ್ತಿಯ ಹಣ್ಣು ನೋಡಯ್ಯ, ಒಳಗೆ ಏನೂ ಹುರುಳಿಲ್ಲವಯ್ಯ. ಬಸವಣ್ಣ ಹೇಳಿದರು, ನಮ್ಮ ಮನಸ್ಸು ಹಿಂಗೆ ಬಿಚ್ಚಿಬಿಟ್ರೆ ಒಳಗೆ ಏನದ? ಹುಳಗಳಾಗ್ಯಾವ. ಆ ಹುಳ ಅಂದರೆ ಯಾವ? ಬೇಕು 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 ಬೇಕು.
ಏನು ಒಮ್ಮೆ ಶುರುವಾಗ್ಯದ ಈ ಜಗತ್ತಿಗೆ ಬಂದ ಬಳಿಕ ಬೇಕನ್ನೋದು ಸಾಯೋತಕ ಶುರುವಾಗ್ತದ ಈ ಉಳಿತದಂದ್ರೆ ಅದೆಂಥ ವಿಚಿತ್ರ ಇರಬೇಡ. ಇದು ಇರೋವರೆಗೆ ಹೃದಯದ ಹೂವು ಅರಳೋದಿಲ್ಲ, ಹೂವಿನ ಸುಗಂಧ ಹರಿಯೋದಿಲ್ಲ. ನೋಡಬೇಕು ಎಷ್ಟು ಮನುಷ್ಯನ ಬಯಕೆ, ಎಷ್ಟು ಬಯಕೆ, ಎಂಥ ಬಯಕೆ. ಒಂದು ಮನೆ, ಆ ಮನೆಯೊಳಗೆ ಒಂದು ಸಣ್ಣ ಕುಟುಂಬ ಆರಾಮಾಗಿದ್ದರು, ಭಾಳ ಮಸ್ತಾಗಿಯೇ ಇದ್ದವರು. ಒಂದೆರಡು ಮಕ್ಕಳು ಅವರು. ಒಂದು ಸಲ ಈತ ಮನೆ ಯಜಮಾನ ಹೋದ. ಒಂದು ಹೊಳೆಯ ಆಚೆ ದಡ, ಅಲ್ಲಿಗೆ ಹೋದ. ಅಲ್ಲೊಬ್ಬ ಸಂತ ಬಂದು ವಾಸ ಮಾಡಿದ್ದ. ಹೋಗಿ ಭೇಟಿಯಾದ. ಹೇಗದಿ ಅಂತ ಸಹಜ ಕೇಳ್ತಾರಲ್ಲ, ಹೇಗದಿಯಪ್ಪ ಅಂತ ಕೇಳಿದರು. ಏನು ಗುರುಗಳೇ, ಏನು ಹೇಳೋದು, ಈ ಜಗತ್ತಿನಾಗ ಬದುಕಬೇಕ ಅನಿಸಲ್ಲ, ಹಂಗಾಗ್ಯದ. ಸಾಲವಲ್ದು ಯಾವುದು. ಮನೆ ಇಲ್ಲೇನು ಅಂತ ಕೇಳ್ದ. ಅದ ಮನೆ, ಹೆಂಡತಿ ಅದಾಳ, ಮಕ್ಕಳು ಅದಾರ, ಆರೋಗ್ಯ ಚಲೋ ಅದ. ಮತ್ತು ಏನು ಕೊರತೆ, ಊಟಕ್ಕಿಲ್ಲೇನು ಅದ. ಭೂಮಿ ಅಷ್ಟದ, ಒಂದು 10-20 ಅದ. ಹೆಂಗ ಹೇಳೋದು? ಏನು ಗುರುಗಳೇ, ಎಲ್ಲದ ಹೇಳಿ? ಈಗಿನ ಕಾಲದಾಗ 10-20 ಏನಾಗುವುದದ? ಮನ್ಯಾಗ 4 ಮಂದಿ, ನಾವು 4, 2 ಹುಡುಗರು, ಮತ್ತು ನಿಮ್ಮ ತಾಯಿ ತಂದೆ ಅವರು ಹೋಗ್ಯಾರ. 4 ಮಂದಿಗೆ ಸಾಲೋದಿಲ್ಲೇನು ಅಂತ ಸಂತ ಕೇಳ್ದ. ಎಲ್ಲಿ ಸಾಲ್ತದ ಗುರುಗಳೇ? ಒಂದಿಷ್ಟು ಆನಂದವಾಗಿ ಬದುಕಬೇಕಲ್ಲ, ಒಂದು ಚಂದ ಮನೆ ಕಟ್ಕೋಬೇಕು, ಮನೆಯಾಗ ಎಲ್ಲ ಮಸ್ತಾದ ಸಾಮಾನುಗಳಿರಬೇಕು, ಮನೆಯ ಹೊರಗೆ ಬಂದರೆ 2 ಕಾರ್ ಗಾಡಿಗಳಿರಬೇಕು, ಮಸ್ತ್ ಇರಬೇಕು. ಅದಕ್ಕೆ ಜೀವನ. ನಮ್ಮದು ಯಾವ ಜೀವನ? ನಮ್ಮದು ಯಾವ ಜೀವನ? ಹಿಂಗೆ ಮತ್ತೆ ಏನು ನೀನು ಏನು ಮಾಡವ ಅಂತ? ಏನಿಲ್ಲ ಗುರುಗಳೇ, ನೀವು ಕರುಣಾ ಮಾಡಿದರೆ ನಾನು ಬಯಸಿದಷ್ಟು ಸಂಪತ್ತು ನನಗೆ ಸಿಗಬೇಕು, ಅಷ್ಟು ಮಾಡಿಬಿಡಿ, ನಾನು ಜೀವನದ ತುಂಬ ಕೃತಜ್ಞನಾಗ್ತೇನೆ ಅಂದ. ಆರಾಮಿರ್ತೇನೆ ಮಹಾನುಭಾವರೇ. ಆವಾಗ ಸಂತ ಹೇಳ್ದ, ಆಯ್ತಪ್ಪ, ಬಹಳ ಚಲೋ, ನಿನಗೆ ಅಂಥದ ಒಂದು ಹೇಳ್ತೀನಿ ಕೇಳು. ಇಲ್ಲೇ ಸಮೀಪದಾಗಿದು ಕಾಡದ. ಇದು ಕಾಡಿನ ಒಳಗೆ ಸ್ವಲ್ಪ ಒಳಗೆ ಹೋಗು, ಅಲ್ಲಿ ಒಂದು ಸಂಪತ್ತದ, ಅಲ್ಲಿ ನೆಲದಲ್ಲಿ ಅದ. ಅಲ್ಲಿ ಮ್ಯಾಲೆ ನಿನಗೆ ಗೊತ್ತಾಗ್ತದೆ ಒಂದು ದೊಡ್ಡ ಪೆಟ್ಟಿಗೆ. ಆ ಪೆಟ್ಟಿಗೆಯ ತುಂಬ ಬಂಗಾರದ ನಾಣ್ಯಗಳದಾವೆ. ನೀನು ಅದನ್ನು ತೆಗಿ, ನಿನಗೆ ಎಷ್ಟು ನಾಣ್ಯ ಬೇಕೋ ತಗೊಂಡು ಹೋಗು ಅಂದ ಸಂತ. ಆ ಸಂತ ಹೆಂಗಿರ್ಬೇಕು? ಇಷ್ಟಿದ್ರೂ ಸಹಿತ ಅವ ಗುಡಿಸಲು ಹಾಕ್ಕೊಂಡು ಅಲ್ಲಿ ಅದಾನ, ಮಜಾದಾಗ ಅದಾನ. ಮಂದಿಗೆ ಹೇಳ್ತಾನ ತಗೊಂಡೋಗ, ಅಲ್ಲಿ ಸಂಪತ್ತದ. ಇವ ಇಷ್ಟು ಆನಂದ ಆಯ್ತಲ್ಲ, ಹೋಗಿ ನೋಡ್ತಾನೆ ದೊಡ್ಡ ಪೆಟ್ಟಿಗೆ, ಎಲ್ಲ ಬಂಗಾರೇ. ಆವಾಗ ಅನಿಸ್ತು, ಧನ್ಯನಾದೆ ಅಂತ. ನನ್ನಂಗೆ ಯಾರು ಇನ್ನು ಊರಾಗ ಅಂದ, ದೇಶದಾಗರೆ ನನ್ನಂಗೆ ಯಾರು?
ಮತ್ತಿನ್ನು ಒಯ್ಯೋದು ಹೆಂಗೆ? ನಡು ಹೊಳಿ. ಇಷ್ಟು ದೊಡ್ಡ ಪೆಟ್ಟಿಗೆ ಸಾಧ್ಯವೇ ಇಲ್ಲ, ಎತ್ತೋದೇ ಸಾಧ್ಯ ಇಲ್ಲ, 4 ಮಂದಿಗೆ ಎತ್ತೋದಿಲ್ಲ. ಸಂತ ಏನು ಹೇಳಿದ್ದ? ನಿನಗೆ ಎಷ್ಟು ಬೇಕಾಟು ಒಯ್ಯಿ ಅಂತ ಹೇಳಿದ್ದು. ನಿಮಗೆ ಎಷ್ಟು ಬೇಕು? ಎಲ್ಲ ಬೇಕು. ಇದೇ ಮನಸ್ಸನ್ನು ಕೆಡಿಸೋದು, ಜೀವನವನ್ನು ಹದಗೆಡಿಸೋದು. ನಮಗೆ ಎಷ್ಟು ಬೇಕೋ ಅಷ್ಟು ಹೋದರೆ ಏನು ಪ್ರಶ್ನೆ ಇಲ್ಲ, ಎಲ್ಲ ಬೇಕು. ಆ ಬಳಿಕ ಸಂತರಿಗೆ ಹೇಳ್ದ, ನನಗೊಂದು ಚೀಲಾರೇ ಕೊಡ್ರಿ ಅಂದ. ಅವರೊಂದು ಜೋಳದ ಚೀಲ ಇತ್ತು ಹಾಸ್ಕೊಳಕ್ಕೆ. ಅವರಲ್ಲೇನು ಜೋಳ ಇರಲಿಲ್ಲ, ಹಾಸ್ಕೊಳಕ್ಕೆ ಒಬ್ಬರು ಕೊಟ್ಟಿದ್ರು, ಆ ಚೀಲನೇ ಕೊಟ್ಟರು. ಆ ಚೀಲ ತಗೊಂಡು ಹೋಗಿ ಹಿಂಗೆ ತುಂಬುದಲ್ಲ, ಎತ್ತಕ್ಕೆ ಬರೋದು. ಇದು ಯಾವುದು? ಅದು ಎತ್ತೋದು ಮಹತ್ವದ್ದಲ್ಲ, ಒಳಗದಲ್ಲ. ಅದು ಎತ್ತಾಕ ಬರಲಾರದಷ್ಟು, ಹೊರಾಕ ಬರಲಾರದಷ್ಟು ಒಳಗೆ ಆಶಾ ತುಂಬುತ್ತಲ್ಲ, ಇದೇ ವಿನಾಶಕ. ಅದು ಅದೇ ಬಾಧಕ. ಬೆಳಿಲಿಕ್ಕೆ, ಮನುಷ್ಯ ಬೆಳಿಲಿಕ್ಕೆ, ಶ್ರೀಮಂತನಾಗಲಿಕ್ಕೆ ಅಡ್ಡಿ ಅಂದರೆ ಅದೇ. ಈತ ಚೀಲದೊಳಗೆ ತುಂಬದ ಸಾಕನ್ಸೊಲ್ದು, ಏನು ಮಾಡೋದು? ಅವ ವಿಚಾರ ಮಾಡ್ದ, ಇನ್ನೊಮ್ಮೆ ಬರೋದ್ರಾಗ ಇದು ಇರದಿದ್ರೆ ಏನು ಮಾಡೋದು? ಅವ ಸಂತ ಏನರ ಮಾಡಿದ್ರೆ ಏನು ಮಾಡೋದು? ಅದಕ್ಕೆ ಸಾಧ್ಯ ಆದಷ್ಟು ಇದನ್ನು ತಗೊಂಡೇ ಹೋಗಬೇಕಂತ ತುಂಬದ, ಎತ್ತಕ್ಕೆ ಬರಲಿಲ್ಲ. ಸಂತರ ಹತ್ರ ಬಂದ, ಸ್ವಲ್ಪ ಸಹಾಯ ಮಾಡಬರ್ರಿ ಅಂದ. ಆಯ್ತಪ್ಪ ಅಂಥೇಳಿ ಅವನ ಹೆಗಲ ಮ್ಯಾಗ ಹೊರಿಸಿದರು ಚೀಲ. ಭಾರ ಅನ್ನಿಸೋಲ್ದು. ಯಾಕೆ? ಬಂಗಾರ. ಆದರೆ ಶರೀರಕ್ಕೆ ಭಾರ ಅನ್ನಿಸ್ತು. ಯಾಕೆ? ಸಣ್ಣ ಶರೀರ, ಇದು 1 ಕ್ವಿಂಟಲ್. ಹೆಂಗೆ? ಅವಾಗ ದೇಹ ಬಾಗಿತು. ಹೊಳಿ ಹತ್ತಿರ ಬಂದ. ಹೊಳಿ ಒಂದಿಟ್ಟಿತ್ತು, ನೀರ ಕಾಲೊಳಿ ಅಂದ್ರೆ ಇಷ್ಟಿತ್ತು, ಎದೆ ಮಠ. ಹಿಂಗೆ ಒಳಗೆ ಇಳಿದ, ತತ್ತರ್ಸಕ್ಕೆ ಶುರು ಮಾಡ್ದ. ಭಾರಿ ಭಾರ, ಹೊಳ್ಯಾಗ ನಡಿಬೇಕು, ಅಷ್ಟು ದೂರ ಸಾಗಬೇಕು, ಕಾಲ ನಡಗಕ್ಕತ್ತು. ಅವ ಅಂದ, ಏನು ಮಾಡೋದೀಗ? ಸಂತ ಹೇಳ್ದ, ಸ್ವಲ್ಪ ತೆಗೆದಿಡು, ಮತ್ತಿಲ್ಲೇ ಇರ್ತಾವ ಒಯ್ಯಕ್ಕಂತಿ ಅಂದ. ಇವಾಗನಿಸ್ತು, ಇವ ಮತ್ತೇನ್ರೆ ಮಾಡ್ತಾನಿವ. ನಾನು ತೆಗೆದಿಟ್ಟಿದ್ದಿವ ಮಾಯ ಮಾಡಿಬಿಟ್ರೆ ಗತಿ ಏನು ಅಂದ. ಆದರೆ ಇವನಿಗೆ ಗೊತ್ತಿಲ್ಲ, ಸಂತರೇ ಅಲ್ಲೇ ಅದಾರ, ಅಲ್ಲೇ ಪೆಟ್ಟಿಗಿತ್ತು, ಅವರು ಒಂದು ಮುಟ್ಟಿರಲಿಲ್ಲ, ಆ ಕಡೆ ಕಾಲ ಹಾಕಿರಲಿಲ್ಲ. ಈ ಮನುಷ್ಯ ಒಂದು 4 ಹೆಜ್ಜೆ ನಡೆದ, ಕಾಲ ಸರಿತು, ಉಸುಕ ಸರಿತು, ಕೆಳಗೆ ಮುಳುಗದ, ಇನ್ನ ಎದ್ದಿಲ್ಲ. ಆ ಚೀಲ ಅಲ್ಲೇ ಅದ. ಇನ್ಯಾವಾಗ ಜೀವನ ಉದ್ಧಾರ ಆಗೋದು? ನಮ್ಮದು ಹಂಗದ. ನಾವು ಬೇರೆ ಅಂತಲ್ಲ, ನಮ್ಮದ ಕಥೆ ಅದು. ನಾವು ನಮಗೆ ಆಗಲಾರ್ದಷ್ಟು ಹೊತ್ತು ಕೊನೆಗೊಮ್ಮೆ ಏನರೇ ಮುಳುಗೆರೆ ಹೋಗ್ತೇವೆ, ಎದಕ್ಕರೆ ಹೋಗ್ತೇವೆ. ಇಂಥ ಮನುಷ್ಯನಲ್ಲಿ ಅದು ಅರಳಬೇಕಲ್ಲ, ಭಕ್ತಿಯ ಸಾಮ್ರಾಜ್ಯ ಬೆಳಿಬೇಕಲ್ಲ, ಇಂಥಲ್ಲಿ ಮಧುರ ಭಾವನೆಗಳು ಬೆಳಿಬೇಕಲ್ಲ, ಇಂಥಲ್ಲಿ ಪವಿತ್ರ ಪ್ರೇಮ ಅರಳಬೇಕಲ್ಲ. ಅದಕ್ಕಿದು ಅಡೆತಡೆ.
ಬೇಕು, ಬೇಡ ಅಂತಲ್ಲ, ಎಷ್ಟೋ ಅಷ್ಟು. ಸಂತ ನಕ್ಕ ಹೇಳ್ದ, ಈ ಚೀಲ ಭಾಳ ಜನರನ್ನ ಹಿಂಗ ಮಾಡ್ಯದ. ಅವ ವಾದ ಮುಳುಗಿ ನದಿಯಾಗ ಕೊಚ್ಚ ಹೋದ. ಇದೇನು ಚೀಲ ಮತ್ತಿಲ್ಲೇ, ಅದು ಚೀಲ ದಾರಿ ಕಾಯ್ಕೋತ ಇನ್ನೊಬ್ಬರು ಬರ್ತಾರ ಅಂತ ದಾರಿ ಕಾಯ್ಕೋತದ. ಯಾರ ಮನೆಗೂ ಹೋಗಿಲ್ಲದು, ಎಲ್ಲರನ್ನೂ ಕಳಿಸ್ಯದ. ಹಂಗೆ ಜಗತ್ತಿನ ಸಂಪತ್ತು ಎಲ್ಲರನ್ನೂ ಕಳಿಸ್ತದೆ, ಮತ್ತು ಇಲ್ಲೇ ಇರ್ತದೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಹಿತಮಿತವಾಗಿ ಇರೋದು. ಹಾಗಿತ್ತು ಅಂದರೆ ಈ ಪವಿತ್ರ ಪ್ರೇಮದ ಪುಷ್ಪ ಬೆಳೀತದೆ. ಅದು ಬೆಳೀತು ಅಂದರೆ ಜೀವನ ಸಾರ್ಥಕ ಆಗ್ತದೆ. ಪರಮ ಸಂತೋಷವನ್ನು ಮನುಷ್ಯ ಅನುಭವಿಸ್ತಾನೆ, ದಿವ್ಯತೆಯನ್ನು ಅನುಭವಿಸ್ತಾನೆ. ಅದೇ ದೇವಾನುಭೂತಿ. ಆದರೆ ಇದು ಒಂದದೇ ಅಲ್ಲ, ಇದನ್ನು ನಾವು ಕಡಿಮೆ ಮಾಡುವುದು. ಸಂಗ್ರಹ ಕಡಿಮೆ ಮಾಡೋದು. ಬೇಕು ಅಂತೇನದ ಅದನ್ನು ಸ್ವಲ್ಪ ಬೇಕು ಅಂತ ಇಟ್ಕೊಳ್ಳೋದು, ಭಾಳ ಬೇಕು ಅಂತ ಕೈ ಬಿಡೋದು. ಹೇಳಿ, ಎಷ್ಟದ ಅಷ್ಟರಲ್ಲೇ ಸಂತೋಷದಿಂದ ಬದುಕುವಂಥ ಗುಣ ಬಂತು ಅಂದರೆ ಹೃದಯ ದೊಡ್ಡದಾಗಕ್ಕೆ ಶುರುವಾಗ್ತದೆ. ದೊಡ್ಡದಾಗಿ ಅಂಥ ಒಂದು ಆತಂಕ ಇದು. ಇದನ್ನು ಕಡಿಮೆ ಮಾಡೋದು ಏನದು? ದುರಾಶಾ, ಅತಿ ಆಶಾ. ಇದೇನು ಅತಿ ಆಶಾದಲ್ಲ, ಇದು ಹಾನಿ ಮಾಡ್ತಾ ಇರೋದು ಮನುಕುಲಕ್ಕೆ. ಇದನ್ನು ಕಡಿಮೆ ಮಾಡೋದು. ಯಾವುದೇ ಇರಲಿ, ಎಷ್ಟು ಆಶೆಯೋ ಅಷ್ಟೇ, ಎಷ್ಟು ಅವಶ್ಯದ ಅಷ್ಟು, ಎಷ್ಟು ಅವಶ್ಯದ ಅಷ್ಟು, ಹೊರುವಷ್ಟು ನಾವು ಬದುಕುವಷ್ಟು. ಅವ ಒಯ್ದಿದ್ರೆ ಬರ್ತದ್ದಲ್ಲೇನು, 1-2 ಕಿಲೋ ಒಯ್ದಿದ್ರೆ ಏನು ಹಾಕಿದ್ದಿಲ್ಲ, ಆರಾಮಿರ್ತದೆ. ಅದನ್ನು ಕಲ್ಕೋಬೇಕು. ಅಂಥದ್ದೊಂದು ಸುಂದರ ಜೀವನವನ್ನು ಕಟ್ಟೋದದ, ಅದರಿಂದ ಭಾವ ಪುಷ್ಪವನ್ನು ಅರಳಿಸೋದದ. ಮತ್ತೆ ನಾಳೆ ಬನ್ನಿ. ನಮಸ್ಕಾರ.